ಕರ್ನಾಟಕ ಸರ್ಕಾರ ಹಿಂದುಳಿದ ಆಯೋಗದ ಪ್ರಕಾರ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸಲಾಗ್ತಾ ಇದೆ. ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಿಗದಿತ ಸೆಪ್ಟೆಂಬರ್ 22ರಿಂದಲೇ ಎಲ್ಲ ಕಡೆ ಶುರುವಾಗಿದೆ. ಆದರೆ ದಿನಕ್ಕೊಂದು ವಿಘ್ನಗಳು ಕಾಡುತ್ತಿರುವುದು ಸಮೀಕ್ಷೆದಾರರಿಗೆ ತಲೆ ಬಿಸಿಯಾಗುತ್ತಲ್ಲ ಇದೆ. ಒಂದೊಂದು ದಿನ ವಿನೂತನ ಸಮಸ್ಯೆಗಳು ತಲೆದೂರುತ್ತಿವೆ. ಸಮೀಕ್ಷೆಯ 4ನೇ ದಿನ ಆ್ಯಪ್ ಡೌನ್ಲೋಡ್ ಆಗದಿರೋದ್ರಿಂದ ಗಣತಿದಾರರು ಸಮೀಕ್ಷೆ ಮಾಡದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕಾಯ್ದು ಸುಸ್ತಾಗಿ ತಮ್ಮ ಮನೆಗಳಿಗೆ ತೆರಳಿದ ಪ್ರಸಂಗ ನಡೆದಿದೆ. ಸಮೀಕ್ಷೆಯಲ್ಲಿ ಸಮಸ್ಯೆ ಉದ್ಭವಿಸಿದಾಗ ಮೇಲಧಿಕಾರಿಗಳಿಗೆ ಸಂಪರ್ಕಿಸಿದಾಗ ತಾಳ್ಮೆ ತಗೊಳ್ಳಿ, ತಾಂತ್ರಿಕ ದೋಷಗಳನ್ನು ಹಂತ ಹಂತವಾಗಿ ಸರಿಪಡಿಸಲಾಗುತ್ತದೆ ಎನ್ನುವ ಉತ್ತರ ಬರುತ್ತಿದೆ. ಸರ್ಕಾರ ಇಲಾಖೆಯ ಆದೇಶಕ್ಕನುಗುಣವಾಗಿ ಸಮೀಕ್ಷೆ ಕಾರ್ಯಕ್ಕೆ ನಾವೆಲ್ಲರೂ ಉತ್ಸಾಹದಿಂದ ಸಮಯಕ್ಕೆ ಹಾಜರಾಗಿ ಕರ್ತವ್ಯ ನಿರ್ವಹಿಸಲು ಬಂದಿರ್ತೇವೆ. ಆದರೆ ಇಲ್ಲಿ ಯಾವುದೂ ಸರಿಯಿಲ್ಲ. ಹೆಸರು ಹೇಳಲು ಇಚ್ಛಿಸದ ಸಮೀಕ್ಷೆದಾರರು ಸಮೀಕ್ಷೆಗಳ ಉದ್ದವಾದ ಪಟ್ಟಿಯನ್ನು ಬಿಚ್ಚಿಡ್ತಾರೆ. ಆ್ಯಪ್ನ ಎಲ್ಲ ಮೊಬೈಲ್ಗಳಿಗೆ ಸಪೋರ್ಟ್ ಮಾಡುವುದಿಲ್ಲ, ಸರ್ವರ್ ಸಮಸ್ಯೆ, ಜಿಯೋ ಟ್ಯಾಗ್ ಮೂಲಕ ಮನೆ ಶೋಧಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ನೆಟ್ವರ್ಕ್ ಸಮಸ್ಯೆ, ಆಧಾರ್ ಕಾರ್ಡ್ಗೆ KYC ಆಗದೇ ಇರುವುದು, OTP ಸಮಸ್ಯೆ, ಕೆಲವು ಕುಟುಂಬಸ್ಥರು OTP ಹೇಳಲು ಅನುಮಾನ ಪಡುತ್ತಿರುವುದು, ಸಮೀಕ್ಷೆ ಪೂರ್ಣಗೊಳಿಸಿದ ನಂತರ ದೃಢೀಕರಣ ನೀಡುವಾಗ ಎರರ್ ಅಥವಾ ತಪ್ಪು ಬರುತ್ತಿರುವುದು, ಹೀಗೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ.